ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಮನೆ ರುಚಿ. ಈ ವಿಡಿಯೋದಲ್ಲಿ ನಾವು ಕಾರ್ನ್ ಕಬಾಬ್ ಸ್ಟಾರ್ಟರ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಈಸಿ ಮತ್ತು ಸಿಂಪಲ್ಲು. ಎಲ್ಲರೂ ಈ ಸ್ನ್ಯಾಕ್ಸ್ನ ಎಂಜಾಯ್ ಮಾಡ್ತಾರೆ, ದೊಡ್ಡವರಿಂದ ಹಿಡಿದು ಚಿಕ್ಕವ್ರ ತನಕ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. 2 ಬೇಯಿಸಿ ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆ, 1.5 ಕಪ್ಪಷ್ಟು ಸ್ವೀಟ್ ಕಾರ್ನು, ಒಂದು ಸಣ್ಣದಾಗಿ ಹಚ್ಚಿರುವಂತಹ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕಾರಿಯಂಡರು, ಮಿಂಟ್ ಲೀವ್ಸು, ಒಂದು ಹಸಿಮೆಣಸಿನ್ಕಾಯಿ, 1 ಪೀಸಷ್ಟು ನಿಂಬೆಹಣ್ಣು, 4 ಸ್ಪೂನಷ್ಟು ಅಕ್ಕಿ ಹಿಟ್ಟು, 2 ಸ್ಪೂನಷ್ಟು ಬೇಸನ್ನು, 1 ಸ್ಪೂನಷ್ಟು ಪೆಪ್ಪರ್ ಪೌಡರು, 1 ಸ್ಪೂನಷ್ಟು ಚಾಟ್ ಮಸಾಲ, 5 ಸ್ಪೂನಷ್ಟು ಬ್ರೆಡ್ ಕ್ರಮ್ಸು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಸ್ವಲ್ಪ ಕಾರ್ನ ಎತ್ತಿಟ್ಟು ಮಿಕ್ಕಿದ್ದು ಇದನ್ನು ಬ್ಲೆಂಡ್ ಮಾಡ್ಕೋಬೇಕು. ಕಾರ್ನ ಈಗ ಬ್ಲೆಂಡ್ ಆಗಿದೆ. ಈಗ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ಸ್ಮ್ಯಾಶ್ ಮಾಡಿರೋವಂತಹ ಆಲೂಗಡ್ಡೆನ ಹಾಕೋಬೇಕು. 2 ಈಗ ಬ್ಲೆಂಡ್ ಮಾಡಿರೋವಂತಹ ಸ್ವೀಟ್ ಕಾರ್ನ್ನ ಹಾಕೋಬೇಕು. ಈಗ ಇದಕ್ಕೆ ಸಣ್ಣದಾಗಿ ಹಚ್ಚಿರುವಂಥ ಕ್ಯಾಪ್ಸಿಕಮ್ಮು 1 ಸ್ಪೂನಷ್ಟು ಹಾಕಿ, ಸಣ್ಣದಾಗಿ ಹಚ್ಚಿರುವಂತಹ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಒಂದು ಸ್ವಲ್ಪ ಕಾರ್ನು ಹಾಕಬೇಕು. ಪುದೀನ ಮತ್ತು ಕೊರಿಯಂಡರು 2 ಸ್ಪೂನಷ್ಟು ಹಾಕಬೇಕು. 2 ಸ್ಪೂನಷ್ಟು ಬೇಸನ್ನು, 4 ಸ್ಪೂನಷ್ಟು ರೈಸ್ ಫ್ಲೋರು, 5 ಸ್ಪೂನಷ್ಟು ಬ್ರೆಡ್ ಕ್ರಮ್ಸು, 1 ಸ್ಪೂನಷ್ಟು ಚಾಟ್ ಮಸಾಲ, 1 ಸ್ಪೂನಷ್ಟು ಪೆಪ್ಪರು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಈಗ ನಿಂಬೆಹಣ್ಣನ್ನ ಸ್ಕ್ವೀಸ್ ಮಾಡ್ಕೋಬೇಕು. ಇದನ್ನು ಹಿಟ್ಟು ಥರ ಕಲಿಸ್ಕೋಬೇಕು. ಈಗ ಇದು ಹಿಟ್ಟು ಆಗಿದೆ. ಇದನ್ನು 30 ಮಿನಿಟ್ಸ್ಗೆ ರೆಫ್ರಿಜರೇಟ್ ಮಾಡಬೇಕು. 30 ಮಿನಿಟ್ಸ್ ಆದಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಟಿಕ್ ತೊಗೊಂಡು ಅದನ್ನು ಕಬಾಬ್ ಶೇಪ್ ಥರ ಮಾಡ್ಕೋಬೇಕು. ಈ ಥರ ಸಪೋಸ್ ನಿಮ್ಮ ಹತ್ರ ಈ ಥರ ಸ್ಟಿಕ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಐಸ್ ಕ್ರೀಮ್ ಸ್ಟಿಕ್ ಕೂಡ ಯೂಸ್ ಮಾಡ್ಬೋದು. ಈಗ ನಾನು ಎಲ್ಲ ಕಬಾಬ್ ಸ್ಟಿಕ್ಸ್ನ ಮಾಡ್ಕೊಂಡಿದ್ದೀನಿ. ನನಗೆ ಈ ಮೆಷರ್ಮೆಂಟಿಗೆ 8 ಕಬಾಬ್ ಸ್ಟಿಕ್ಸ್ ಬಂದಿದೆ. ಈಗ ನಾನು ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಗೋಲ್ಡನ್ ಕಲರ್ ಆಗಿ ಆಗಬೇಕಿದು. ಆಗಾಗ ಫ್ಲಿಪ್ ಮಾಡ್ತಾ ಇರಬೇಕು. ಈಗ ಕಬಾಬ್ ಸ್ಟಿಕ್ಸ್ ರೆಡಿ ಆಗಿದೆ. ನೋಡೋದಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡೋದು ಅಂತ. ನೀವು ಟ್ರೈ ಮಾಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಸಿ ರೆಸಿಪೀಸ್ಗೋಸ್ಕರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.